ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ್ ಆರ್ಯ. ಐ ಹೋಪ್ ನಾನು ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ವಿಡಿಯೋ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಐ ನೀಡ್ ಆಲ್ ಯುವರ್ ಸಪೋರ್ಟ್ ಗೈಸ್. ನೀವು ನನಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಸ್ನ ರೆಫರ್ ಮಾಡಿ. ನಿನ್ನೆ ಅಷ್ಟೇ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ. ಕೆಲವರಿಗೆ ಸೀಟ್ ಅಲರ್ಟ್ ಆಗಿದೆ, ಇನ್ನು ಕೆಲವ್ರಿಗೆ ಸೀಟ್ ಅಲರ್ಟ್ ಆಗಿಲ್ಲ. ಐದರ್ ಇನ್ ಮೆಡಿಕಲ್ ಆರ್ ಇನ್ ಇಂಜಿನಿಯರಿಂಗ್ ಆಗಿರ್ಬೋದು. ಸೆಕೆಂಡ್ ರೌಂಡ್ ಇದೆ, ಮಾಪಪ್ ರೌಂಡ್ ಇದೆ, ವೆಯ್ಟ್ ಮಾಡಿ. ಆಫ್ಟರ್ ಅಲರ್ಟ್ಮೆಂಟ್ ಯಾರಿಗಾಗಿದೆ ಅವ್ರಿಗೆ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಪ್ರೊಸೀಜರ್ಸ್ ಏನೇನಿರುತ್ತೆ ಅಂತ ಹೇಳೋದಾದರೆ, KEA ಲಾಸ್ಟ್ ಇಯರ್ ಈ ಒಂದು ಫ್ಲೋ ಚಾರ್ಟ್ನ ಒನ್ ಆಫ್ ದ ಇನ್ಸ್ಟ್ರಕ್ಷನ್ PDF ಅಲ್ಲಿ ಬಿಟ್ಟಿತ್ತು. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೇಮ್ ಪ್ರೊಸೀಜರ್ ಇರುತ್ತೆ, ನೋ ನೀಡ್ ಟು ವರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ಲೋ ಚಾರ್ಟ್ ಇದೆ. ಇದೆಲ್ಲ ನೀವು ಆಲ್ರೆಡಿ ಮಾಡಿದ್ದೀರಾ. ಆನ್ಲೈನ್ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಪೇಮೆಂಟ್ ಫಾರ್ ರಿಜಿಸ್ಟ್ರೇಷನ್ ಫೀಸ್ ಇದೆಲ್ಲ ಆವಾಗಲೇ ಕೂಡ ಆಗಿದೆ. ವೆರಿಫಿಕೇಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ ಅಂತ KEAನೂ ಕೂಡ ಆಯಿತು. ಎಂಟ್ರಿ ಆಫ್ ದ ಆಪ್ಷನ್ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಕೂಡ ಆಗಿದೆ. ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲರ್ಟ್ಮೆಂಟು ಕೂಡ ಆಗಿದೆ. ಅದಾದಮೇಲೆ ಆಫ್ಟರ್ ಮಾರ್ಕ್ ಸೀಟ್ ಅಲರ್ಟ್ಮೆಂಟ್ ರಿಸಲ್ಟ್ ಪಬ್ಲಿಷರ್ ಕ್ಯಾಂಡಿಡೇಟ್ ಕ್ಯಾನ್ ಆ್ಯಡ್ ಡಿಲೀಟ್ ಇದು ಕೂಡ ಆಗಿದೆ. ನಿನ್ನೆ ಅಷ್ಟೇ ನಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ರಿಸಲ್ಟ್ ಆಗಿದೆ. ಸೊ ಆಫ್ಟರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಯಾರಿಗೆ ಸೀಟ್ ಸಿಕ್ಕಿರುತ್ತೆ ಅಂಥ ಕ್ಯಾಂಡಿಡೇಟ್ಸ್ಗೆ KEA 4 ಚಾಯ್ಸಸ್ನ ಕೊಡುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಸಪೋಸ್ ನನಗೆ ಸೀಟೇ ಸಿಕ್ಕಿಲ್ಲ ಅಂತ ಹೇಳೋದಾದರೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಈಗ ಈ ಚಾಯ್ಸಸ್ಸು ಏನೇನು ಹೇಳುತ್ತೆ ಅಂತ ನೋಡೋಣ. ಚಾಯ್ಸ್ 1 ಬಂದು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲರ್ಟೆಡ್ ಸೀಟ್. ನನಗೇನು ಸೀಟ್ ಸಿಕ್ಕಿದೆ ಅದು ನನಗಿಷ್ಟ ಆಗಿದೆ ಆ್ಯಂಡ್ ನಾನು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಫೀಸ್ ಪೇ ಮಾಡ್ತೀನಿ ಮತ್ತು ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ನೂ ಕೂಡ ಸಬ್ಮಿಟ್ ಮಾಡ್ತೀನಿ ಆ್ಯಂಡ್ ಕಲೆಕ್ಟ್ ದ ಅಡ್ಮಿಷನ್ ಆರ್ಡರ್ ಟು ಗೆಟ್ ಅಡ್ಮಿಷನ್ ಇನ್ ದಟ್ ರೆಸ್ಪೆಕ್ಟೆಡ್ ಕಾಲೇಜ್. ಈ ಒರಿಜಿನಲ್ ಡಾಕ್ಯುಮೆಂಟ್ನ ಎಲ್ಲೆಲ್ಲಿ ಸಬ್ಮಿಟ್ ಮಾಡಬೇಕು, ಹೇಗೆ ಸಬ್ಮಿಟ್ ಮಾಡಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಮುಗೀತು. ಆ್ಯಂಡ್ ಯಾರು ಈ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಕಲೆಕ್ಟ್ ಮಾಡ್ಕೊಳ್ತಾರೋ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್. ಅವ್ರು ಡೈರೆಕ್ಟು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿ ಅಡ್ಮಿಷನ್ ತೊಗೊಳ್ತಾರೆ. ನೆಕ್ಸ್ಟು ಚಾಯ್ಸ್ 2. ಈ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಯಾಕೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಅವ್ರಿಗೆ ಇನ್ನು ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು ಅಂತ ಆಸೆ ಇರುತ್ತೋ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ. ಸೊ ನನ್ನ ಪ್ರಕಾರ ಚಾಯ್ಸ್ 2 ಇಸ್ ದ ಸೇಫೆಸ್ಟ್ ಸೈಡ್. ಡೋಂಟ್ ಗೋ ವಿತ್ ಚಾಯ್ಸ್ 1 ನೌ ಓನ್ಲಿ. ಸ್ಟಿಲ್ ಯು ಹ್ಯಾವ್ ಸೆಕೆಂಡ್ ರೌಂಡ್, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಸೇಫರ್ ಸೈಡಲ್ಲಿ ಇರ್ತೀರ. ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್. ಈಗ ನೀವು ಚಾಯ್ಸ್ 2 ತೊಗೊಂಡ್ರೆ ನೀವು ಫೀಸ್ ಪೇ ಮಾಡಲೇಬೇಕು. ಒರಿಜಿನಲ್ ಡಾಕ್ಯುಮೆಂಟ್ನು ಕೂಡ ಸಬ್ಮಿಟ್ ಮಾಡ್ತೀರಾ ಯಾವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದಮೇಲೆ. ಬಟ್ ಫೀಸ್ ಪೇ ಮಾಡಬೇಕು ಮತ್ತು ನಿಮ್ಮ ಸೀಟು ಈಗ ಸಿಕ್ಕಿರುವಂಥ ಸೀಟು ರೌಂಡ್ 1ಅಲ್ಲಿ ಅದು ಹೋಲ್ಡಲ್ಲಿರುತ್ತೆ, ಕ್ಯಾನ್ಸಲ್ ಆಗೋಲ್ಲ, ಹೋಲ್ಡಲ್ಲಿರುತ್ತೆ. ಕೀಪ್ ಇಟ್ ಇನ್ ಮೈಂಡ್. ಆಮೇಲೆ ನೀವು ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ ಯಾರಪ್ಪ ಅಂದರೆ ನನಗೆ ಸಿಕ್ಕಿರುವಂಥ ಸೀಟು ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳೋದಾದರೆ ನೀವು ಚಾಯ್ಸ್ 3 ಕೊಟ್ಟ ತಕ್ಷಣ ಈಗ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ, ಅದು ಮತ್ತೆ ನಿಮಗೆ ಸಿಗೋದಿಲ್ಲ. ಬಟ್ ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡಲ್ಲಿ ಸೀಟು ನೀವು ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದ್ರ ಪ್ರಿಯಾರಿಟಿ ಮೇಲೆ ಸಿಗುತ್ತೆ. ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನೀವು ಈಗ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಅದು ಹೋಲ್ಡ್ ಆಗಲ್ಲ. ದೆನ್ ನೀವು ಯಾವುದೇ ಫೀಸ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ದೆನ್ ಚಾಯ್ಸ್ 4 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಯಾರಪ್ಪ ಅಂತ ಹೇಳಿದ್ರೆ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್. ನನಗೆ ಸೀಟ್ ಸಿಕ್ಕಿರೋದು ಇಷ್ಟನೇ ಇಲ್ಲ ಮತ್ತು ನನಗೆ ಈ ಇಯರ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಎಕ್ಸಿಟ್ ಆಗ್ತಾಯಿದ್ದೀನಿ ಈ ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಅಂತ ಹೇಳಿಬಿಟ್ಟು ಚಾಯ್ಸ್ 4 ಕೊಟ್ಬಿಟ್ಟು ನೀವು ಸೇಫಾಗಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು. ಡೈರೆಕ್ಟ್ ಎಕ್ಸಿಟ್ ಇರುತ್ತೆ ಅವ್ರಿಗೆ. ಅದಾದಮೇಲೆ ಚಾಯ್ಸ್ 1 ಕೂಡ ಅಡ್ಮಿಷನ್ ತೊಗೊಂಡು ಎಕ್ಸಿಟ್ ಆಗ್ತಾರೆ, ಚಾಯ್ಸ್ 4 ಕೂಡ ಎಕ್ಸಿಟ್ ಆಗ್ತಾರೆ. ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರುವಂಥ ಸ್ಟೂಡೆಂಟ್ಸ್ಗಳು ಬಂದು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ಗಳು ಮಾತ್ರ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗಿರುವಂಥದ್ದು. ಓನ್ಲಿ ಚಾಯ್ಸ್ 2, ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗಳು. ಅದಾದಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ಆದಮೇಲೆ ಡ್ಯೂರಿಂಗ್ ಸೆಕೆಂಡ್ ರೌಂಡ್ ನಿಮಗೆ ಇರುವಂತಹ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಕಾಲೇಜ್ನ ನೀವು ಡಿಲೀಟ್ ಮಾಡ್ಬೋದು. ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಆಲ್ಟರ್ ಮಾಡ್ಬೋದು. ಐದರ್ ಯು ಕ್ಯಾನ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್ ಡ್ಯೂರಿಂಗ್ ಸೆಕೆಂಡ್ ರೌಂಡ್. ಬಿಫೋರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಅಲ್ಲೂ ಕೂಡ ಮಾಕ್ ಅಲಾಟ್ಮೆಂಟ್ ಬಿಡ್ಬೋದು ಒಂದೊಂದು ಸಲ, ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅಂತ. ಅದಾದಮೇಲೆ
ಫೈನಲಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಸೆಕೆಂಡ್ ರೌಂಡ್ ಸೀಟ್ ಅಲರ್ಟ್ ಆದಮೇಲೆ ಯು ಹ್ಯಾವ್ ನೋ ಚಾಯ್ಸ್. ನೀವು ನಿಮಗೆ ಸಿಕ್ಕಿರುವಂಥ ಕಾಲೇಜಲ್ಲಿ ಸಿಕ್ಕಿರುವಂಥ ಸೀಟ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಮೆಡಿಕಲ್, ನಾಟ್ ಫಾರ್ ಇಂಜಿನಿಯರಿಂಗ್ಗೆ ಈವನ್ ಸೆಕೆಂಡ್ ರೌಂಡ್ ಆದಮೇಲೂ ಕೂಡ ಅವ್ರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಕೂಡ ವೆಯ್ಟ್ ಮಾಡ್ಬೋದು ವಿತೌಟ್ ಗೆಟಿಂಗ್ ಅಡ್ಮಿಷನ್. ಬಟ್ ಮೆಡಿಕಲಲ್ಲಿ ಆಗಿಲ್ಲ. ಸೆಕೆಂಡ್ ರೌಂಡ್ ಅಲರ್ಟ್ ಆಗಿರುವಂಥ ಸೀಟ್ಗೆ ಕೂಡ ನೀವು ಹೋಗಿ ಅಡ್ಮಿಷನ್ ತೊಗೋಬೇಕಾಗತ್ತೆ. ಅದು ಕಂಪಲ್ಸರಿ. ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ, ಕಂಪಲ್ಸರಿಲಿ ಯು ಹ್ಯಾವ್ ಟು ಜಾಯಿನ್ ದ ಅಲರ್ಟೆಡ್ ಕಾಲೇಜ್. ಇದು ಮೆಡಿಕಲ್ಗೆ ಮಾತ್ರ ಅಪ್ಲೈ ಆಗ್ತಾ ಇದೆ. ಓನ್ಲಿ ಫಾರ್ ಮೆಡಿಕಲ್, ನಾಟ್ ಫಾರ್ ಇಂಜಿನಿಯರಿಂಗ್. ಆ್ಯಂಡ್ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಮಾಪಪ್ ರೌಂಡ್. ಈ ಮಾಪಪ್ ರೌಂಡ್ಗೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿದ್ರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ, ಅಥವಾ ಫಸ್ಟ್ ರೌಂಡಲ್ಲೂ ಕೂಡ ನನಗೆ ಸೀಟ್ ಸಿಕ್ಕಿರಲ್ಲ, ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಕ್ಕಿರಲ್ಲ, ದೆನ್ ದೇ ಆರ್ ಎಲಿಜಿಬಲ್ ಫಾರ್ ದ ಮಾಪಪ್ ರೌಂಡ್. ಇದಿಷ್ಟು ಕೂಡ ಓವರಾಲ್ ಕೌನ್ಸಿಲಿಂಗ್ ಪ್ರಾಸೆಸ್ ಆಗಿದೆ ಆಫ್ಟರ್ ಸೀಟ್ ಅಲಾಟ್ಮೆಂಟ್. ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಡೌಟ್ ಇತ್ತಂದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಕ್ಲಾರಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಕೊಡಿ.